ಟಾಲಿವುಡ್ನಲ್ಲಿ ಡಿಂಪಲ್ ಕ್ವೀನ್ ಫುಲ್ ಮಿಂಚಿಂಗ್. ಖ್ಯಾತ ಡೈರೆಕ್ಟರ್ ಜೊತೆ ರಚಿತಾ ರಾಮ್ ರೊಮ್ಯಾನ್ಸ್. ಕೂಲಿ ಸಿನಿಮಾ ಮೂಲಕ ಕನ್ನಡದ ನಟಿ ಡಿಂಪಲ್ ಕ್ವೀನ್ ರಚಿತಾ ರಾಮ್ ತಮಿಳು ಇಂಡಸ್ಟ್ರಿಯಲ್ಲಿ ಹವಾ ಸೃಷ್ಟಿಸಿದ್ದಾರೆ. ವಿಲನ್ ಪಾತ್ರ ಮಾಡಿದ್ರೂ ಸರಿ, ರಚಿತಾ ಅವರ ಅಭಿನಯಕ್ಕೆ ಮಾತ್ರ ಪ್ರೇಕ್ಷಕರು ಫುಲ್ ಫಿದಾ ಆಗಿದ್ದಾರೆ. ಅಂತಹ ಪಾತ್ರವನ್ನ ರಚಿತಾಗೆ ನೀಡಿದ್ರು ನಿರ್ದೇಶಕ ಲೋಕೇಶ್ ಕನಗರಾಜ್. ಇದೀಗ ಹೊಸ ಸುದ್ದಿಯೊಂದು ಹರಿದಾಡ್ತಾ ಇದ್ದು, ರಚಿತಾ ಮತ್ತೆ ಲೋಕೇಶ್ ಜೊತೆ ಕಾಲಿವುಡ್ನಲ್ಲಿ ಕೆಲಸ ಮಾಡ್ತಾರಂತೆ. ಅವರಿಗೆ ನಾಯಕಿ ಕೂಡ ಆಗ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಲೋಕೇಶ್ ಕನಗರಾಜ್ ಪ್ರಸ್ತುತ ಅರುಣ್ ಮತೇಶ್ವರನ್ ನಿರ್ದೇಶನದಲ್ಲಿ ನಟನಾಗಿ ಮಿಂಚೋದಕ್ಕೆ ಹೊರಟಿದ್ದಾರೆ. ತಮ್ಮ ಚೊಚ್ಚಲ ಚಿತ್ರಕ್ಕೆ ತಯಾರಿ ನಡೆಸುತ್ತಿರುವಂತಹ ಲೋಕೇಶ್ ಈ ಪ್ರತಿಷ್ಠಿತ ಸಿನಿಮಾಗಾಗಿ ದೈಹಿಕ ರೂಪಾಂತರಕ್ಕೆ ಕೂಡ ಒಳಗಾಗೋದಕ್ಕೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಚಿತ್ರಕ್ಕಾಗಿ ಲೋಕೇಶ್ ತಮ್ಮನ್ನ ತಾವು ಆಕ್ಷನ್ ಹೀರೋ ಆಗಿ ಪರಿವರ್ತನೆ ಮಾಡಿಕೊಳ್ಳೋದಕ್ಕೆ ಕೂಡ ತಯಾರಿಯನ್ನ ನಡೆಸಿದ್ದಾರೆ. ಇನ್ನು ಅಚ್ಚರಿ ವಿಚಾರ ಅಂದ್ರೆ ಲೋಕೇಶ್ ಕನಗರಾಜ್ ಹಾಗೆ ನಟಿ ರಚಿತಾ ರಾಮ್ ಈ ಸಿನಿಮಾದಲ್ಲಿ ರೊಮ್ಯಾನ್ಸ್ ಕೂಡ ಮಾಡಲಿದ್ದಾರಂತೆ. ರಚಿತಾ ರಾಮ್ ಇತ್ತೀಚೆಗೆ ಲೋಕೇಶ್ ಕನಗರಾಜ್ ನಿರ್ದೇಶನದ ಕೂಲಿ ಅನ್ನೋ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ರು. ಚಿತ್ರದಲ್ಲಿ ಅವರು ನಿರ್ವಹಿಸಿದಂತಹ ಕಲ್ಯಾಣಿ ಅನ್ನೋ ಪಾತ್ರವು ಮಾತ್ರ ಪ್ರೇಕ್ಷಕರು ಹಾಗೆ ವಿಮರ್ಶಕರಿಂದ ಸಾಕಷ್ಟು ಮೆಚ್ಚುಗೆಯನ್ನ ಸಹ ಪಡೆದಿತ್ತು. ರಚಿತಾ ರಾಮ್ ಇದರಲ್ಲಿ ಮುಗ್ಧ ಹಾಗೆ ವಿಲನ್ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದು, ಎಲ್ಲೆಡೆ ಸಹ ಇದರ ಬಗ್ಗೆ ಚರ್ಚೆ ಕೂಡ ನಡೆದವು. ಮೊದಲ ಸಿನಿಮಾಗೆ ಲೋಕೇಶ್ ತಯಾರಿ, ಹೀಗಾಗಿ ಲೋಕೇಶ್ ಹೀರೋ ಆಗಲಿರುವಂತಹ ಈ ಸಿನಿಮಾದಲ್ಲಿ ರಚಿತಾ ಅವರೇ ನಾಯಕಿಯಾಗುವುದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಲೋಕೇಶ್ ತಮ್ಮ ನಟನ ಚೊಚ್ಚಲ ಪ್ರವೇಶಕ್ಕಾಗಿ ಥೈಲ್ಯಾಂಡ್ನಲ್ಲಿ ಸಮರ ಕಲೆಗಳಲ್ಲಿ ತರಬೇತಿಯನ್ನ ಪಡೆದಿದ್ದಾರೆ. ದಕ್ಷಿಣ ಭಾರತದಲ್ಲಿ ಒಂದೇ ಹಂತದಲ್ಲಿ ಈ ಸಿನಿಮಾ ಚಿತ್ರೀಕರಣ ಮಾಡೋದಕ್ಕೆ ನಿರ್ಮಾಪಕರು ಸಹ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ಈ ಚಿತ್ರದಲ್ಲಿ ರಚಿತಾ ಅವರ ನಟನೆ ಬಗ್ಗೆ ಅಧಿಕೃತವಾದಂತಹ ದೃಢೀಕರಣ ಶೀಘ್ರದಲ್ಲೇ ಹೊರಬೀಳುತ್ತೆ. ಸ್ಯಾಂಡಲ್ವುಡ್ ಬಳಿಕ ರಚಿತಾ ರಾಮ್ ತಮಿಳು ಇಂಡಸ್ಟ್ರಿಯಲ್ಲಿ ಮಿಂಚೋದಕ್ಕೆ ಮತ್ತೊಂದು ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ತಮ್ಮ ಕಲ್ಯಾಣಿ ಪಾತ್ರದಿಂದ ರಚಿತಾ ಅವರಿಗೆ ಅವಕಾಶಗಳು ಅರಸಿ ಬರ್ತಾ ಇದ್ದಾವೆ ಅಂತ ಹೇಳಲಾಗ್ತಾ ಇದೆ. ಅರುಣ್ ಈ ಹಿಂದೆ ನಟ ಧನುಷ್ ಅವರ ಕ್ಯಾಪ್ಟನ್ ಮಿಲ್ಲರ್ ಮತ್ತೆ ಕೀರ್ತಿ ಸುರೇಶ್ ಅವರ ಸಾನಿ ಕಾಯಿದಂ ಅನ್ನೋ ಚಿತ್ರಗಳನ್ನ ನಿರ್ದೇಶನ ಮಾಡಿದ್ರು. ಲೋಕೇಶ್ ಅವರ ಸಿನಿಮಾ ಚಿತ್ರೀಕರಣ ಶೀಘ್ರದಲ್ಲೇ ಪ್ರಾರಂಭ ಕೂಡ ಆಗ್ತಾ ಇದೆ. ವರುಣ್ ಎಂ, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು.